ಸಾಯೋ ಲೆವೆಲ್ಗೆ ಹೋಗುತ್ತೆ. ಎಸ್, ಹೌದು. ನಿಮ್ಮ ಲೈಫ್ ಸೇವ್ ಆಗುತ್ತೆ. ಅಡ್ವೊಕೇಟ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ನಿಮ್ ಲೈಫ್ ನ ನೀವು ಸೇವ್ ಮಾಡ್ಕೊಳ್ಳೋಕೋಸ್ಕರ ಒಂದಿನಾದ್ರೂ ಅವ್ರು ನೋಡೋ ಪ್ರಯತ್ನ ಮಾಡ್ಬೋದಿತ್ತಲ್ಲ. ನೀವು ಕೇಳ್ತಿರೋದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲಿನ ಪ್ರಶ್ನೆ. ನೀವು ಕೇಳ್ತಿರೋದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡಿನ ಪ್ರಶ್ನೆ. ಆದ್ರೆ ನಾನು ಉತ್ತರ ಕೊಡ್ತಾ ಇರೋದು ಆ ನೋವು ಕೊರಗು ನನಗೆ ಪ್ರತಿದಿನ ಇದೆ, ಪ್ರತಿ ಕ್ಷಣ ಇತ್ತು. ಆದರೆ ನನಗೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಏನಿತ್ತಪ್ಪ, ಅವ್ರು ನಿನ್ನ ಮೇಲೆ 307 ಕೇಸ್ ಮಾಡಿದಾರಯ್ಯ, ನೀನು ಮತ್ತೋಗಿ ಮಾತಾಡಕ್ಕೆ ಹೋಗೋದು, ಏನು ಬೇಕಾದರೂ ಕೇಸ್ ಮಾಡ್ಬೋದು. ಆ ಸಮಸ್ಯೆ ಸರ್, ನನಗೆ ವಿಚಾರವೇ ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಿದ್ದು ಇವತ್ತು ಬೆಳಿಗ್ಗೆ. ನನಗೆ ಗೊತ್ತಾಗಿದ್ದು ಇವತ್ತು ನನಗೆ ಬೆಳಗ್ಗೆ ಗೊತ್ತಾಗಿರೋದು. ಅದು ನಾನು ಏನಕ್ಕೋ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನನ್ನ ಫೋಟೋ ನನಗೆ ಕಾಣಿಸ್ತಾ ಇದೆ ಅಲ್ಲಿ. ಅವಾಗ ನಾನು ನೋಡು ಇದೇನಪ್ಪ ಇದು ವಿಚಾರ ಅಂತ ಅಂದ್ಬಿಟ್ಟು ಆಗ ನಾನು ಕೆದಕಕ್ಕೆ ಶುರು ಮಾಡಿದಾಗ ಆಗ ನನಗೆ ಗೊತ್ತಾಗಿದ್ದ ವಿಚಾರ. ನನಗೆ ಅದು ಗೊತ್ತೇ ಆಗಿರುತ್ತೆ. ಅಂದ್ರೆ ಈಗ ನೀವು ಪ್ರಿಂಟ್ ಆಗಿರುತ್ತೆ, ಇನ್ವಿಟೇಷನ್ ಪ್ರಿಂಟ್ ಆಗಿ ಮದುವೆ ಅಂತ ಹೋಗುತ್ತೆ. ಅಗೇನ್ ಅಲ್ಲಿ ಏನೋ ಛತ್ರನು ಕೂಡ ಬುಕ್ ಆಗಿತ್ತು. ಅದೇನು ಆಮೇಲೆ ಗೊತ್ತಾಗಿದ್ದು ನಮಗೆ. ಅದು ಮಾತಾಡ್ತಾ ಇದ್ದೀನಿಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ನನ್ನ. ಸೊ ಮದುವೆ ಆಗಿ ಅದು ಎಂಗೇಜ್ಮೆಂಟ್ ಎಲ್ಲ ಆಗಿ ಮದುವೆ ಎಲ್ಲ ರೆಡಿ ಆಗಿದ್ದು ಕಾರಣಾಂತರಗಳಿಂದ ಬಿಟ್ಟೋಗಿರುತ್ತೆ. ಈ ಕಾರಣಾಂತರಗಳಿಂದ ಬಿಟ್ಟೋಗಿತ್ತು ಅನ್ನೋದು ನಮಗೆ ಹೇಳಿದ್ರು. ಆದರೆ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳಿದ್ರು, ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ವಿ ಅಂತ ಹೇಳಿರಲಿಲ್ಲ. ಅದು ನಮಗೆ ಅದು ವಿಚಾರನೇ ಗೊತ್ತಿರಲಿಲ್ಲ ಅಂತಾರೆ. ಯಾವುದನ್ನ ಇಲ್ಲ, ಅದೇ ಪೂರ್ತಿ ವಿಚಾರ. ಈ ಕಂಪ್ಲೀಟ್ ಏನು ಇವಳು ಬಸವೇಶ್ವರ ನಗರದ ಒಬ್ಬ ಹುಡುಗನಿಗೆ ಏನು ದೋಖ ಮಾಡಿದ್ದಾರೆ, ಆ ದೋಖ ಯಾವ ಥರ ಆಯಿತು ಅನ್ನೋದು ಆ ಹುಡುಗ ನನ್ನ ಕಾಂಟ್ಯಾಕ್ಟಿಗೆ ಸಿಕ್ಕಿದ ಮೇಲೆ ಗೊತ್ತಾಗಿದ್ದು. ಆ ಹುಡುಗನ ನಾನು ಪತ್ತೆ ಮಾಡ್ತೀನಿ. ಈ ವಾಸ್ ಎ ವೆಲ್ ಫ್ಯಾಮಿಲಿ ಗೈ. ಈಗ ಇವತ್ತು ಆತನಿಗೆ ಮದುವೆಯಾಗಿ ಮಕ್ಕಳಿದ್ದಾವೆ. ನಾನು ಅವನ ಹೆಸರನ್ನ ಸುಮ್ಮನೆ ತೆಗಿಬಾರ್ದು. ನಾನು ಇಲ್ಲಿ ಆತನ ಪ್ರತಿನಿಧಿಯಾಗೂ ಮಾತಾಡ್ತಾ ಇದ್ದೀನಿ. ಅವ್ರ ಹತ್ರ ಇವ್ರು ಏನೇನು ಕಿತ್ಕೊಂಡಿದ್ದಾರೆ, ಅವರಿಗೆ ಇವಳಿಗೆ ಏನು ಧಮಕಿ ಆಗ್ತಾಳೆ ಗೊತ್ತಾ? ನಮ್ಮದು ದೇವಸ್ಥಾನದ ಸಮಿತಿ ಇದೆಯಪ್ಪ, ನೀನು ಬಂದ್ಗಿಂದು ನೋಡಿ ಇಲ್ಲಿ ನಮ್ಮಪ್ಪ ಏನು ಮಾಡ್ತಾರೆ ಗೊತ್ತಾ ಅಂತ ಅಂದ್ಬಿಟ್ಟು ಧಮಕಿ ಆಗ್ತಾಳೆ. ಅಲ್ಲ, ಈಗ ನೀವು ಹೇಳ್ತೀರಿ ಧಮಕಿ ಆಗ್ತಾರೆ ಅಂತ, ನಿಮ್ಮ ಹೇಳ್ತಾರೆ ಅವ್ರು ಬಡವರು ಏನೇನು ಇಲ್ಲ ಅಂತ ಧಮಕಿ ಆಗ್ತಾರೆ. ಸರ್, ಅದು ಫೇಸ್ 1. ಒಂದು ಮುಖದ ಒಂದು ಚೆಹರೆ, ಅವ್ರಿಗೆ ಇನ್ನೊಂದು ಮುಖ ಇದೆ. ಸರ್, ಮದುವೆನ ನೀವೇ ಮಾಡ್ಕೊಂಡ್ರ? ಹೌದು, ಎಸ್. ಫುಲ್ ಬಡವರು. ಫುಲ್ ಬಡವರು. ಅದೇ ಒಂದು 3 ಎಕರೆ ಜಮೀನಿದೆ. ಅವ್ರು ಹೇಳಿದ್ರಿ ನೀವು? ನಾನು ಕೇಳಿಲ್ಲ. ನಾನು ಯಾಕೆ ಸರ್ ಕೇಳಲಿ ಜಮೀನು? ಸುಮ್ಮನೆ ಈಗ ಸರ್ ನಿಮ್ಮಂತ ವೆಲ್ ಸೆಟಲ್ಡ್ ಡಾಕ್ಟರ್ನ ಮದುವೆ ಆದ್ಮೇಲೆ ಹೌದು ಯಾರಾದ್ರೂ ತಮ್ಮ ಲೈಫ್ ನ ಹಾಳು ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ? ನನಗೆ ಹುಡ್ತಾ ಇರೋ ಪ್ರಶ್ನೆನೇ ಅದು. ನನಗೆ ಹುಡ್ತಾ ಇರೋ ಪ್ರಶ್ನೆನೂ ಕೂಡ ಟಾರ್ಚರ್ ಮಾಡಿದ್ದಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ. ನಾನೇನು ಟಾರ್ಚರ್ ಮಾಡಲಿ? ಟಾರ್ಚರ್ ಮಾಡುವಂತಹ ಯಾವ ಪ್ರಸಂಗಗಳು ಅನಿವಾರ್ಯತೆ ನನಗೇನಿದೆ? ಅವ್ರಿಗೆ ವರದಕ್ಷಿಣೆ ತಗೊಳ್ಳೋದು ಏನಕ್ಕೆ? ವರದಕ್ಷಿಣೆ ಏನಕ್ಕೆ ತಗೊಳ್ಳಿ ಸರ್? ನಿಮ್ಮ ಪ್ರಶ್ನೆಗೆ ಬರ್ತೀನಿ ಸರ್. ಟ್ಯಾಕ್ಸ್ ಪೇಯರ್ ಅಂದ್ ಮಾತ್ರಕ್ಕೆ ವರದಕ್ಷಿಣೆ ತಗೊಳ್ಳಲ್ಲ ಅಂತಿಲ್ಲ. ಬೇಜಾನ್ ಜನ ಇದ್ದಾರೆ. ಅದು ಬೇರೆ ಪ್ರಕರಣ. ನಾನು ಆ ಪದನ ನಾನು ಬಳಸಿದ್ದು ಹೇಳಿರೋದನ್ನ ನಾನು ಕೇಳ್ತಿರೋದು. ಹೌದು 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 ಹೌದು. ನಿಮ್ಗೆ ಟ್ಯಾಕ್ಸ್ ಪೇಯರ್ ಅಂದ ತಕ್ಷಣ ನಾನು ವರದಕ್ಷಿಣೆ ತಗೊಳ್ಳಲ್ಲ ಅಂತಲ್ಲ. ಎಲ್ಲವನ್ನೂ ತಗತ್ತೆ. ಆ ಪ್ರಶ್ನೆ ಬೇರೆ. ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ನಾನು ಆ ಪದನ ಬಳಸಿದ್ದು. ಎಲ್ಲರೂ ಹೇಳ್ಬೋದು ಪ್ರಯತ್ನ ಮಾಡ್ತಾಳ. ಮಾಡಿದಾಳಲ್ಲ, ಎತ್ಕೊಂಡು ಹೋದ್ಲಲ್ಲ, ತಗೊಂಡು ಹೋದ್ಲಲ್ಲ. ಈ ಪ್ರಯತ್ನದ ಹಿಂದೆ ಒಂದು ದುರುದ್ದೇಶ ಇದೆ. ಆ ದುರುದ್ದೇಶನೇ ಈ ನಾಗಶ್ರೀ ವಿಚಾರವನ್ನು ಇಟ್ಕೊಂಡು ನನ್ನನ್ನು ಮ್ಯಾನಿಪುಲೇಟ್ ಮಾಡಿ ಅವ್ರದ್ದು ಇನ್ನೇನೇನು ಲೆಕ್ಕಾಚಾರಗಳಿದ್ವು. ಇದು ನನಗೆ ಕ್ಲಿಯರ್ ಕಟ್ ಆಗಿ ನನಗೆ ವಿಸಿಬಲ್ ಆಗಿ ಅನ್ನಿಸ್ತಾ ಇದೆ. ಇನ್ನೊಂದು ಆರೋಪ, ಡೆತ್ ನೋಟ್ ಇವ್ರದ್ದು ಕೂಡ ನೀವು ಬರ್ಸಿಟ್ಟಿದ್ದೀರಿ. ಏನಕ್ಕೆ ನನಗೆ ಅದೇ ಅರ್ಥ ಆಗ್ತಿಲ್ಲ. ಡೆತ್ ನೋಟ್ ಡೆತ್ ನೋಟ್ ನಾವೇನಕ್ಕೆ ಬರ್ಸೋಣ? ಡೆತ್ ಅನ್ನೋದಕ್ಕೆ ಅಲ್ಲಿ ಏನಿದೆ? ಅಲ್ಲಿ ಇನ್ಸ್ಟಾನ್ಸಸ್ ಇಲ್ಲ, ನೀವು ಬರ್ಸಿಲ್ಲ. ಏನಕ್ಕೆ ಸರ್? ನೋ ನಥಿಂಗ್ ಸರ್. ಬೇಸ್ಲೆಸ್ ಅಲಿಗೇಷನ್ ಇದು, ಕಂಪ್ಲೀಟ್ಲಿ ಬೇಸ್ಲೆಸ್ ಅಲಿಗೇಷನ್ ಇದು. ಕೊಟ್ಟಿದ್ದೀರಾ ಸರ್? ನೋ 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 ನೋ. ನಾವೇನು ಕೇಳಿದ್ವಿ, ಈಗ ಮಠದ ಬುದ್ಧಿಯವರು ಕೂತ್ಕೊಂಡು, ಮಠದ ಸಮುದಾಯದ ನಾಯಕರು ಕೂತ್ಕೊಂಡು, ಸಮುದಾಯಕ್ಕೆ ಹೋಗಿದ್ದು ಈಕೆ ನಾನಲ್ಲ, ಇವಳು ಕೂತ್ಕೊಂಡು ಫಸ್ಟ್ 1 ಕೋಟಿ ಕೇಳ್ತಾರೆ. ಅವ್ರು ಕೋಟಿ ಕೊಟ್ಟಾಗೆಲ್ಲ ಕೇಳಿದಾಗ ನಗಾಡ್ಬಿಟ್ಟು ಕೊಟ್ಟರೆ ಇಸ್ಕೊಂಡು ಹೋಗ್ರಪ್ಪ ಅಂತ ಅಂತಾರೆ ಅವ್ರು. ಮಧ್ಯದಲ್ಲಿ ಪುನಃ 75 ಲಕ್ಷಕ್ಕೆ ಬರುತ್ತೆ, 30 ಲಕ್ಷಕ್ಕೆ ಬರುತ್ತೆ. ಕೊನೆಗೆ ಶ್ರೀಗಳಿದ್ದವರು 17 ಲಕ್ಷ ಕೊಟ್ಬಿಡಿ ಅಂತಂತಾರೆ. ನಾನಿದ್ದವನು ಇದೇನು ಬಿಸ್ನೆಸ್ ಬುದ್ಧಿಯವರೇ? ಇದು ಬಿಸ್ನೆಸ್ ಇದು? ಏನು ಮಾಡೋಕ್ಕೆ ಕೊಡಬೇಕು? ನಾನೇನು ಮಾಡಿದ್ದೀನಿ? ನಿಮಗೆ ಗೊತ್ತಿದೆ, ನಾನು ಖರ್ಚು ಮಾಡಿದವನು. ಎಲ್ಲದಕ್ಕೂ ನನ್ನ ಉತ್ತರಗಳಿದ್ದಾವೆ ನನ್ನ ಹತ್ರ. ನನ್ನ ಮಾತನ್ನು ಕೇಳಿಸ್ಕೊತಾನೆ ಅಲ್ವ ಇದಕ್ಕೆ? ಅದೇನು ನೋಡೋಣ ಬಿಡಪ್ಪ, ಆಯಿತು, ಆಮೇಲೆ ಆ ಕಡೆಗಿರಲಿ. ಅಮ್ಮ ನಿಮ್ದೇನು ಇವ್ರೇನು ಚಿನ್ನ ತೊಗೊಂಡೋಗಿದ್ಯಾ, ಆ ಚಿನ್ನನೂ ದುಡ್ಡನ್ನು ತಂದು ಕೊಟ್ಬಿಡಮ್ಮ ಅಂತ ಹೇಳ್ತಾರೆ. ಚಿನ್ನನೂ ದುಡ್ಡನ್ನು ತಂದು ಕೊಡಲ್ಲ ಇವಳು. ಆಮೇಲೆ ಹೋಗ್ತಾಳೆ ಯಾವುದು 498 FIR ಮಾಡೋದಕ್ಕೆ. 498